ವರ್ಧಮಾನ ಹೇಳು ನೀನೀಗ ಭಕ್ತಿ ಭಾವದಿ ಕೈ ಮುಗಿದು ಓಂ ಎಂದು ಬಲು ಅಪಾರವಾಗಿ ಇರಲಿದರ ಮಹಿಮೆಯೋ ಅರಿವೆ ನೀನು ನಂತರದಲ್ಲಿ ಪ್ರಣವ ಮಂತ್ರಾಕ್ಷರದ ಮಹಾತ್ಮೆಯನು ಉಚ್ಚರಿಸಿದನು ವರ್ಧಮಾನ ಆ ಓಂಕಾರ ಮಂತ್ರವನ್ನು ಹೊಮ್ಮಿಸಿ ತನ್ನ ನಾಭಿಮೂಲದಿಂದಲಾ ಶಬ್ದವನು ಮುಗಿಯುತ್ತಿದ್ದಂತೆಯೇ ಉಚ್ಚಾರಣೆಯ ಪಠಿಸಿದನವನು ನಿರರ್ಗಳವಾಗಿ ಅರ್ಥಸಹಿತ ಆಗಮ ಸೂತ್ರಗಳನ್ನು ಎರೆವಂತೆ ಸ್ವರ್ಣ ಪಾತ್ರೆಯಿಂದ ತೈಲಧಾರೆಯನು ಕರೆವಂತೆ ಮುಗಿಲ ಬಟ್ಟಲಿನಿಂದ ಮುಸಲಧಾರೆಯನು ಬೆಕ್ಕಸ ಬೆರಗಾಗಿ ನಿಟ್ಟಿಸಿ ನೋಡುತ್ತಿರಲದನು ಅಲ್ಲಿದ್ದವರೆಲ್ಲರೂ ಕುಳಿತು ಅರಗಿನ ಗಂಬೆಗಳೊಳು ಬಂದನಲ್ಲಿಗೆ ಓರ್ವ ಪರಿಚಿತ ಮಧ್ಯವಯಸ್ಕ ವಿಪ್ರ ವಿದ್ವಾಂಸನು ತೋರಿತ ಕೋಲು ಮುಖದ ಗರುಡ ಮೂಗಿನ ಚುರುಕು ಗಣ್ಣಿನ ನೀಳಕೇಶದ ಗೋಧಿ ವರ್ಣದ ಕೃಷಕಾಯದವನ ವ್ಯಕ್ತಿತ್ವವು ಡಬರಿಯೊಳಗೆ ಮುಚ್ಚರಿಸಿದ ಪದಾರ್ಥದೊಳು ನೆಲಧಾಳದಲ್ಲಿ ಹುದುಗಿದ ನಿಗೂಢದೊಳು ಮಹಾವೀರ ಮಹಾದರ್ಶನವನ್ನು ಬರೆದಂಥವರು ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಮಹಾವೀರ ಮಹಾದರ್ಶನದ ಶ್ರೀ ಜನ್ಮ ಕಲ್ಯಾಣ ಸಂಪುಟದಲ್ಲಿ ನಾವು ಈಗ ಕಾವ್ಯ ವಾಚನ ಮತ್ತು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದೇವೆ. ಗುರು ಆ ಜಿನಬಾಲಕನನ್ನ ಮಣಿಮಂಚದಲ್ಲಿ ಕೂರಿಸಿ ಆ ಸಿದ್ಧ ಪರಮೇಷ್ಠಿಗಳ ಸ್ತವನವನ್ನು ಮಾಡಿ ಅವನಿಗೆ ಓಂಕಾರವನ್ನು ಪ್ರಣವ ಮಂತ್ರವನ್ನು ಹೇಳ್ಕೊಡ್ತಾ ಇದ್ದಾರಂತೆ. ಹೇಳ್ತಾರೆ ನೋಡಿ ಗುರುಗಳು, ವರ್ಧಮಾನ ಹೇಳು, ಎಲೇ ವರ್ಧಮಾನನೇ ನೀನು ಹೇಳು, ನೀನು ಭಕ್ತಿ ಭಾವದಿಂದ ಕೈ ಮುಗಿದು ಓಂ ಎಂಬತಕ್ಕಂಥ ಪದವನ್ನು ನೀನು ಹೇಳಬೇಕು. ಆ ಪ್ರಣವ ಮಂತ್ರದ ಮಹಾತ್ಮೆ ಅದು ಅಪಾರವಾದದ್ದು ಅಂಥೇಳಿ ಹೇಳ್ತೇನೆ. ಆಗ ವರ್ಧಮಾನನು ಕೂಡ ಆ ಓಂಕಾರ ಮಂತ್ರವನ್ನು ಹೇಳ್ತಾರೆ. ಒಂದು ಕಡೆ ನಾಭಿಯಿಂದೇಳಿಸಿ ಎದೆಯಲೋಲಾಡಿಸಿ ಶ್ರೀದೇವಿಯ ಶೋಭನ ಪಾಡಿರೋ ಎಂಬಂತೆ ಈ ನಮ್ಮ ಧ್ಯಾನದಲ್ಲಿ ಯೋಗದಲ್ಲಿ ಬರತಕ್ಕಂಥ ಓಂ ಅಂತಕ್ಕಂಥ ಪದ ಅದು ನಾಭಿ ಹೊಕ್ಕಳದಿಂದ ಬರಬೇಕು ಆ ಶಬ್ದ. ಆವಾಗ ಅದಕ್ಕೆ ವೈಬ್ರೇಷನ್ ಬರುತ್ತೆ, ಇಡೀ ದೇಹ ಒಂದು ತನ್ನದೇ ಆದ ಮಹತ್ವವನ್ನು ಪಡ್ಕೊಳ್ತದಂತೆ. ಹೀಗೆ ಅವನು ನಾಭಿಯಿಂದ ಅಮೂಲೋಚ್ಚಾರವನ್ನು ಓಂಕಾರವನ್ನು ಮಾಡ್ತಾನೆ. ನಿರರ್ಗಳವಾಗಿ ಆಗಮ ಸೂತ್ರಗಳನ್ನು ಹೇಳ್ಕೊಡ್ತಾರೆ ಗುರುಗಳು. ಆ ಸ್ವರ್ಣ ಪಾತ್ರೆಯಿಂದ ತೈಲಧಾರೆ ಹೇಗಿದಾಗ್ತದೋ ಹಾಗೆ ಮುಗಿಲ ಬಟ್ಟಲಿನಿಂದ ಮುಸುಲುಧಾರೆ ಮಳೆ ಹೇಗೆ ಬರುತ್ತೋ ಅದೇ ರೀತಿ ಇವನು ಜ್ಞಾನಧಾರೆ ಆಯಿತು ಗುರುಗಳಿಂದ ಆ ಜಿನಬಾಲಕನಾದ ವರ್ಧಮಾನನಿಗೆ. ಎಲ್ಲರೂ ಕೂಡ ಬೆಕ್ಕಸ ಬೆರಗಾಗಿ ನೋಡ್ತಾ ಇದ್ದಾರಂತೆ. ಅರಗಿನ ಗೊಂಬೆಗಳಳು ಹೀಗೆ ಇರುವಾಗ ಅರಗಿನ ಗೊಂಬೆಗಳ ಥರ ಗುರು ಶಿಷ್ಯರ ಅಲ್ಲಿ ಪಾಠ ಪ್ರವಚನ ಆಗ್ತಾ ಇದೆ. ಆಗ ಓರ್ವ ಅಪರಿಚಿತ ಮಧ್ಯವಯಸ್ಕನಾದಂಥ ವಿಪ್ರ ಅಂದರೆ ಬ್ರಾಹ್ಮಣ, ಒಬ್ಬ ಬ್ರಾಹ್ಮಣ ವಿದ್ವಾಂಸ ಅಲ್ಲಿಗೆ ಬರ್ತಾನಂತೆ. ಅವನ ಮುಖ ಕೋಲುಮುಖವಾಗಿತ್ತು, ಮೂಗು ಗರುಡನ ಮೂಗಿನ ಥರ ಇತ್ತು. ಅವನ ಚುರುಕು ಕಣ್ಣು, ಅವನ ಕೇಶ, ಹಿಂದಿನ ಕಾಲದಲ್ಲಿ ಪುರುಷರು ಕೂಡ ಕೂದಲುಗಳನ್ನ ಬಿಟ್ಕೊಳ್ತಾ ಇದ್ರು, ಅವರು ಕೇಶವನ್ನು ಕಟ್ಕೊಳ್ತಾ ಇದ್ರು. ಗೋಧಿ ಬಣ್ಣ, ಆ ಗೋಧಿ ಬಣ್ಣ ಇತ್ತು. ಒಂದು ಬಿಳಿಯೂ ಇಲ್ಲ, ಕಪ್ಪು ಇಲ್ಲ, ಕೃಷಕಾಯದವ, ಅವನು ತೀರ ದಪ್ಪನೂ ಇಲ್ಲ, ಕೃಷಕಾಯದವನಾಗಿ ಅವನು ಅಲ್ಲಿಗೆ ಬರ್ತಾನಂತೆ. ಅವನು ಬಂದದ್ದು ಕೂಡ ನಿಗೂಢ. ಇಲ್ಲಿಗೆ ಸೋಪಾನ 14 ಮುಗಿಯಿತು. 15ರಲ್ಲಿ ಯಾರೀತ, ಆ ದುಗಡ ಏನು ಅನ್ನುವುದನ್ನು ನಾವು ತಿಳ್ಕೊಳ್ಳೋಣ. ಸೋಪಾನ 15 ನಾಳೆ. ದೂರವಾಗಿ ಆ ಅಹಂಕಾರದಿರುಳು ತೆರೆದವೆನ್ನ ಬೆಳಕ ನೇತ್ರಗಳು. ಇದನ್ನು ನಾಳೆ ನಾವು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ನಮಸ್ಕಾರ.